ಹೊನ್ನಾವರ ತಾಲೂಕಿನ ಕಂಡೋಡಿಯಲ್ಲಿ ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘ ಹಾಗೂ ಊರ ನಾಗರಿಕರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಮರಾಠಿ ಸಮಾಜದ 7ನೇ ವರ್ಷದ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಯಲ್ಲಿ ಶ್ರೀದೇವಿ ಜನಕಡ್ಕಲ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಇನ್ನು ಎಸ್ವಿಎಂ ಬಾಯ್ಸ್ ಹುಕ್ಕೋಳಿ ತಂಡ ದ್ವಿತೀಯ ಸ್ಥಾನವನ್ನ ಪಡೆಯಿತು. ವೇದಿಕೆ ಕಾರ್ಯಕ್ರಮವನ್ನ ಮಂಜುನಾಥ ನಾಯ್ಕ ಬಳಕೂರ್ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕಾಡಿನ ಮಧ್ಯದಲ್ಲಿರುವ ಒಂದು ಪುಟ್ಟ ಗ್ರಾಮದಲ್ಲಿ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದರು. ಕ್ರೀಡೆ ಮತ್ತು ಕಲೆ ಅನ್ನುವುದು ಪಟ್ಟಣಕ್ಕೆ ಮಾತ್ರ ಸೀಮಿತವಲ್ಲ, ಅದು ಎಲ್ಲರಿಗೂ ಸೀಮಿತ ಅನ್ನುವುದನ್ನ ಕಂಡೋಡಿ ಗ್ರಾಮದ ಮರಾಠಿ ಸಮಾಜದವರು ತೋರಿಸಿದ್ದಾರೆ. ಜೊತೆಗೆ ಎಲ್ಲ ಕ್ಷೇತ್ರದಲ್ಲೂ ನಿಮ್ಮ ಸಮಾಜ ಮುಂದೆ ಬರಲಿ ಎಂದು ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರು. ಇಂತಹ ಒಂದು ಕಾಡಿನ ಮಧ್ಯದಲ್ಲಿರ್ತಕ್ಕಂತಹ ಈ ಒಂದು ಪುಟ್ಟ ಗ್ರಾಮದಲ್ಲಿ ಇಂತಹ ಒಂದು ಕ್ರೀಡಾಕೂಟ ಮನರಂಜನೆ ಕಾರ್ಯಕ್ರಮ ನೆರವೇರಿಸಿದ್ದಾರೆ ಅಂತಂದರೆ ಬಹಳ ಸಂತೋಷ. ಕಂಡೋಡಿ ಗ್ರಾಮ ವತಿಯಿಂದ ಕ್ರೀಡಾಕೂಟವನ್ನು ಮಾಡಿದ್ವಿ, ತಾಲೂಕು ಮಟ್ಟದಿಂದ ಮಾಡಿದ್ವಿ. ಈಗಾಗಲೇ ನಮ್ಮ ಸಮಾಜದಿಂದ ಸತತ ಇದು 7ನೇ ವರ್ಷದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ ಎನ್ನುವಂಥ ವಿಚಾರವನ್ನು ಈಗಾಗಲೇ ಹೇಳಿದ್ದಾರೆ. ಜೀವನದಲ್ಲಿ ಕಾಡಿನ ಮಧ್ಯದಲ್ಲಿರ್ಬೋದು ಅಥವಾ ಪಟ್ಟಣದಲ್ಲಿ ಇರ್ಬೋದು, ಈ ಕ್ರೀಡೆ ಅಥವಾ ಕಲೆ ಎನ್ನುವಂಥದ್ದು ಎಲ್ಲವರಿಗೂ ಸೀಮಿತ. ಕೇವಲ ಪಟ್ಟಣದಲ್ಲಿರ್ತಕ್ಕಂಥವ್ರು ಮಾತ್ರ ಕಲೆಗಾರರಲ್ಲ, ಕಾಡಿನ ಮೂಲೆಯಲ್ಲಿರ್ತಕ್ಕಂಥ ಗ್ರಾಮದವರು ಕೂಡ ಕಲೆಗಾರರು ಎನ್ನುವಂಥದ್ದು ಈಗಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ನನ್ನ ತಿಳುವಳಿಕೆಯಲ್ಲಿ ಹೇಳುವುದಾದರೆ ಪಟ್ಟಣಗಳಲ್ಲಿರ್ತಕ್ಕಂಥ ಕಲೆಗಾರರಿಗಿಂತೂ ಮಿಗಿಲಾಗಿ ಇಂತಹ ಒಂದು ಗ್ರಾಮದಲ್ಲಿ ವಿವಿಧ ರೀತಿಯ ಕಲೆಯನ್ನು ತೋರಿಸ್ತಾ ಇದ್ದಾರೆ. ಇದು ಬಹಳ ಹೆಮ್ಮೆಯ ವಿಚಾರ. ಅಂಕಣ ಉದ್ಘಾಟಕರಾಗಿ ಆಗಮಿಸಿದ್ದ ಗೋವಿಂದ ನಾಯ್ಕ ಮಾತನಾಡಿ, ಕಳೆದ 25-30 ವರ್ಷಗಳ ಹಿಂದೆ ಇದ್ದ ಕಂಡೋಡಿ ಇಂದು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿ ಇಷ್ಟು ಮಟ್ಟಕ್ಕೆ ಬೆಳೆದಿರುವುದು ಹೆಮ್ಮೆಯ ಸಂಗತಿ. ಗ್ರಾಮ ಮಟ್ಟದಿಂದ ಅಂತರ್ಜಿಲ್ಲಾ ಮಟ್ಟದವರೆಗೂ ಕ್ರೀಡಾಕೂಟ ಆಯೋಜಿಸುತ್ತಾ ಬಂದಿರುವುದು ನೋಡಿದರೆ ನಿಮ್ಮಲ್ಲಿ ಪ್ರಾಮಾಣಿಕತೆ ಎಷ್ಟಿದೆ ಅನ್ನುವುದು ಮನದಟ್ಟಾಗುತ್ತದೆ. ಶೈಕ್ಷಣಿಕವಾಗಿ ಒಂದು ಸಮಾಜ ಮುಂದೆ ಬಂದರೆ ಸಮಾಜದಲ್ಲಿ ಪ್ರತಿಸ್ಪರ್ಧಿಯಾಗಿ ಬೆಳೆಯಲು ಸಾಧ್ಯ. ಗ್ರಾಮಸ್ಥರೆಲ್ಲರೂ ಗ್ರಾಮದ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸಿ ಎಂದು ಹೇಳಿದರು. ಇವತ್ತು ಕಂಡೋಡಿಯಲ್ಲಿ ಒಂದು ಹಂತಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳು ಒಂದು ಹಂತಕ್ಕೆ ಇದೆ ಅನ್ನಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಕಂಡೋಡಿ ಬಹಳ ವರ್ಷ ಅಂದರೆ ಸುಮಾರು 25-30 ವರ್ಷಗಳ ಹಿಂದೆ ಹೇಗಿತ್ತು ಅಂತ ಹೇಳಿದ್ರು. ಆದರೆ ಇವತ್ತು ಸುಧಾರಿಸಿದ ಒಂದು ಹಂತಕ್ಕೆ ಬಂದು ಮುಟ್ಟಿದೆ. ಅದಕ್ಕೆ ಇಲ್ಲಿಯ ಸ್ಥಳೀಯ ಮುಖಂಡರ ಅಥವಾ ಇಲ್ಲಿ ಜನಪ್ರತಿನಿಧಿಗಳ, ಇಲ್ಲಿ ಸಾರ್ವಜನಿಕರ ತುಂಬ ಪ್ರಾಮಾಣಿಕವಾದ ಪ್ರಯತ್ನ ಹಾಗೆ ಹೋರಾಟ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಾರಂಭದಲ್ಲಿ ಅಂದರೆ ಕಂಡೋಡಿ ಮಟ್ಟದಲ್ಲಿ ಮಾಡಿದ್ರಿ, ತಾಲೂಕಾ ಮಟ್ಟದಲ್ಲಿ ಮಾಡಿದ್ರಿ, ಇವತ್ತು ಜಿಲ್ಲಾ ಮಟ್ಟ ಹಾಗೆ ಅಂತರ್ಜಿಲ್ಲಾ ಮಟ್ಟಕ್ಕೆ ತಾವು ಬಂದು ತಲುಪಿದ್ರಿ ಅಂತಂದರೆ ಇದರಲ್ಲಿ ನಿಮ್ಮ ಪ್ರಾಮಾಣಿಕವಾದ ಪ್ರಯತ್ನ ಎಷ್ಟಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇದಕ್ಕೂ ಮೊದಲು ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆಯವರೆಗೆ ಕಂಡೋಡಿ ಗ್ರಾಮದ ಎಲ್ಲಾ ಸಮುದಾಯದ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗಾಗಿ ಲಿಂಬು ಚಮಚ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಸಂಜೆ 4ರಿಂದ 5 ಗಂಟೆಯವರೆಗೆ ಕಂಡೋಡಿ ಗ್ರಾಮದ ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮ ಜರುಗಿತು. ಇನ್ನು 2024-25ನೇ ಸಾಲಿನಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ 70%ಕ್ಕಿಂತ ಹೆಚ್ಚು ಅಂಕ, ಪಿಯುಸಿಯಲ್ಲಿ 80% ಅಂಕ ಮತ್ತು ಎಸ್ಎಸ್ಎಲ್ಸಿಯಲ್ಲಿ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ಹೊನ್ನಾವರ ತಾಲೂಕು ವ್ಯಾಪ್ತಿಯ ಮರಾಠಿ ಸಮಾಜದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಕಂಡೋಡಿ ಶಾಲೆಯ ಮುಖ್ಯ ಶಿಕ್ಷಕರಾದ ಲಕ್ಷ್ಮಣ ಪಟಗಾರ ಮಾತನಾಡಿ,
ಕಂಡೋಡಿ ಶಾಲೆ ನಡೆದು ಬಂದ ದಾರಿ ಹಾಗೂ ಕಂಡೋಡಿ ಗ್ರಾಮದ ಕುರಿತು ಮಾತನಾಡಿದರು. ಆರ್ಜಿ ಹೆಗಡೆ ಮಾತನಾಡಿ, ಗ್ರಾಮದಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಪಾಲ್ಗೊಳ್ತಾರೆ. ಮಕ್ಕಳ ಶಿಕ್ಷಣದ ಜೊತೆಗೆ ನಮ್ಮ ಸಂಸ್ಕೃತಿಗಳನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಗ್ರಾಮೀಣ ಕ್ರೀಡೆಗಳು ಮರೆಯಾಗಿ ಮೊಬೈಲ್ ಗೀಳಿಗೆ ಒಳಗಾಗಿರುವ ಸಮಾಜದಲ್ಲಿ ಇಂತಹ ಗ್ರಾಮದಲ್ಲಿ ಇಂತಹ ಕಾರ್ಯಕ್ರಮ ಆಯೋಜಿಸಿದ್ದು ಹೆಮ್ಮೆಯ ವಿಷಯ ಎಂದು ಹೇಳಿದರು. ಶ್ರೀ ಮಹಾವಿಷ್ಣು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದವರು 7ನೇ ವರ್ಷದ ಕಬಡ್ಡಿ ಪಂದ್ಯಾವಳಿಯನ್ನು ಮಾಡುತ್ತಿದ್ದು, ಇದು ನಾನು 2016ರಲ್ಲಿ ಕಂಡೋಡಿಗೆ ಬಂದಾಗ ಪ್ರಥಮವಾಗಿ ಪ್ರಾರಂಭವಾಯಿತು. ನಾನು ಇಂದು ಕಂಡೋಡಿಗೆ ಬಂದು 10 ವರ್ಷ ಸೇವೆಯನ್ನು ಸಲ್ಲಿಸಿದೆ. ಹಾಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಯು ಕೂಡ ಪ್ರಾರಂಭವಾಗಿ 10 ವರ್ಷ ಆಯಿತು. ಈ ಒಂದು ಕಂಡೋಡಿ ಗ್ರಾಮದಲ್ಲಿ ಸಂಘಟನೆಯನ್ನು ಮುಂದುವರಿಸಿಕೊಂಡು ಶ್ರದ್ಧೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಿ ಅಂದರೆ ಅದು ಸುಲಭದ ಮಾತಲ್ಲವೇ ಅಲ್ಲ. ಅಂತಹ ನಿಮ್ಮ ಶ್ರದ್ಧೆ, ಆ ಒಂದು ಕಾರ್ಯಕ್ರಮದಲ್ಲಿರುವಂತಹ ಭಕ್ತಿ ನಿಜವಾಗಲೂ ಮೆಚ್ಚುವಂತಹದ್ದು. ಈಗಂತೂ ಕೈಯಲ್ಲಿ ಮೊಬೈಲ್ ಇದ್ದು ಬಿಟ್ಟರೆ ಕ್ರೀಡೆಯನ್ನು ನೋಡುವುದೇ ಇಲ್ಲ. ಹಳ್ಳಿಗಳಲ್ಲಿ ಕ್ರೀಡೆ, ಪೇಟೆಗಳಲ್ಲಿ ಕ್ರೀಡೆ ಕಡಿಮೆ ಆಗ್ತಾ ಇದೆ. ಕ್ರಿಕೆಟು ಈಗ ಸ್ವಲ್ಪ, ಕಬಡ್ಡಿ ಶುರುವಾಗಿದೆ. ಉಳಿದ ಹಳ್ಳಿಯ ಕ್ರೀಡೆಗಳು ಎಲ್ಲೂ ಕಾಣೋದೇ ಇಲ್ಲ. ಬೇಕಷ್ಟು ಹಳ್ಳಿಯ ಗ್ರಾಮೀಣ ಕ್ರೀಡೆಗಳಿವೆ, ಅದೆಲ್ಲ ಮರೆಯಾಗ್ತಾ ಇದೆ. ವೇದಿಕೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕುಂಬ್ರಿ ಮರಾಠಿ ಅಭಿವೃದ್ಧಿ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಮರಾಠಿ, ವಿಜಯಾನಂದ ಗಾಬಿತ್, ವಿದ್ಯಾಧರ್ ಮರಾಠಿ, ಉದಯ್ ಬಾಬು ನಾಯ್ಕ್, ವಿನಾಯಕ್ ನಾಯ್ಕ್, ದೇವು ಮರಾಠಿ, ಅಧ್ಯಕ್ಷರಾದ ಈಶ್ವರ್ ಮರಾಠಿ, ಪ್ರಭಾವತಿ ಮರಾಠಿ, ಬಾಬು ಮರಾಠಿ, ಶಿಕ್ಷಕರಾದ ಆರ್ಜಿ ಹೆಗಡೆ, ಲಕ್ಕು ದಾಕು ಮರಾಠಿ, ಮಂಜುನಾಥ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಕಂಡೋಡಿ ಗ್ರಾಮಸ್ಥರು, ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು. ಬಳಿಕ ನಡೆದ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಯಲ್ಲಿ 25ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ದವು. ಅಂತಿಮವಾಗಿ ನಡೆದ ಫೈನಲ್ ಪಂದ್ಯದಲ್ಲಿ ಶ್ರೀದೇವಿ ಜನಕಡ್ಕಲ್ ಹಾಗೂ ಎಸ್ಬಿಎಂ ಹುಕ್ಕೊಳ್ಳಿ ತಂಡಗಳು ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡಿದವು. ಅಂತಿಮವಾಗಿ ಶ್ರೀದೇವಿ ಜನಕಡ್ಕಲ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರೆ, ರನ್ನರ್ ಅಪ್ ಆಗಿ ಎಸ್ಬಿಎಂ ಹುಕ್ಕೊಳ್ಳಿ ತಂಡ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಟ್ಟಿತು. ಇನ್ನು 3ನೇ ಸ್ಥಾನವನ್ನ ಸನ್ನಾಪುಗೊಳಿಸಿದ್ದ ಕಾಸಗೇರಿ ಹಾಗೂ ಚತುರ್ಥ ಬಹುಮಾನವನ್ನ ಜೈ ಹನುಮಾನ ಹಾಡಿಗೇರಿ ತಂಡ ಪಡೆಯಿತು. ನಿರ್ಣಾಯಕರಾಗಿ ಸೀತಾರಾಮ್ ನಾಯ್ಕ್, ದೈಹಿಕ ಶಿಕ್ಷಕರಾಗಿ ದಿವಾಕರ್ ಆಗಮಿಸಿದ್ರು. ಆಂಕರ್ ವಸಂತ್ ನಾಯ್ಕ್ ಕ್ರೀಡಾಕೂಟಕ್ಕೆ ಮೆರುಗು ತಂದರು. ದರ್ಶನ್ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.